7ರಲ್ಲಿ ಜಯಸಿದ್ಧ ಬ್ರದರ್ ಸೊನ್ನ ವಿರುದ್ಧ ಮನೋಜ್ ಕುಮಾರ್ ಪಾಂಡೆ ಸೊನ್ನ ಡಿ ತಂಡದ ಆಟಗಾರ. ದಯವಿಟ್ಟು ಮೈದಾನಕ್ಕೆ ಬರ್ರಿ. ನೀವು ನಿಮ್ ಕಡೆ ರಿಕ್ವೆಸ್ಟ್ ಮಾಡ್ಕೊಳತ್ತೇವೆ, ನೀವು 5 ನಿಮಿಷದೊಳಗೆ ಮೈದಾನಕ್ಕೆ ಬರ್ಲಿಕ್ಕಂದ್ರೆ ಎರಡೂ ಟೀಮ್ನವ್ರು ಬಲ್ಲಾಕ ಹೋಗ್ಬೇಡ್ರಿ, ಅಲ್ಲೇ ಹೊರಗೆ ಐತಿ ಬಿಡ್ರಿ. ಒಂದನೆಯಲ್ಲಿ ತೋಳಮಟ್ಟಿನಿಂದ ದಾಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದ ಒಂದು ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಬಸವರಾಜ್ ಮಡಿವಾಳ ಇವರ ಬೈಕ್ ಕಳೆದಿದೆ. ದಯಮಾಡಿ ಯಾರಾದ್ರೂ ಬೈಕ್ ಚೇಂಜ್ ಆಗಿದ್ದಪ್ಪ ಅಂತಂದ್ರೆ ಯಾರಾದ್ರೂ ತಗೊಂಡ್ ಹೋಗಿದ್ರ ದಯಮಾಡಿ ತಂದು ಕೊಡ್ಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ. ಬಸವರಾಜ್ ಮಡಿವಾಳ ಪಂದ್ಯ ಆರಂಭದ ಬಂದ ದಾಳಿಯಲ್ಲಿ ವಾಪಸ್ ಆಗ್ತಿದ್ದ ತೋಳಮಟ್ಟಿಯ ಸುಕಾಂತ, ಈ ಕಡೆ ಆಶಿತ್. ಅದೇ ರೀತಿ ಅರಕೇರಿ ತಂಡದ ಪ್ರಮುಖ ದಾಳಿಗಾರ ಕಮೆಂಟ್ರಿ ಮಾಡೋರು. ಅದೇ ರೀತಿ ಇದೀಗ ತಾನೇ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ನಮ್ಮೂರಿನ ಹೂವಿನ ವ್ಯಾಪಾರಸ್ಥರಾಗಿರ್ತಕ್ಕಂಥ ಶ್ರೀ ಮಲ್ಲಪ್ಪಣ್ಣ ಹೂಗಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಮಿಟಿಯವರು ಶಾಲು ಹಾರ ಹಾಕಿ ಸಮರ್ಪಣೆ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತೇನೆ. 0-1 ಇನ್ ಫೇವರ್ ಆಫ್ ತೋಳಮಟ್ಟಿ. ಈ ಕಡೆ ಜರ್ಸಿ ನಂಬರ್ 8 ವಿಜಯ ಸಪೋರ್ಟಿವ್ ದಾಳಿಗಾರ, ಅರಕೇರಿ ತಂಡದ ಸಪೋರ್ಟಿವ್ ದಾಳಿಗಾರ. ಅಡ್ವಾನ್ಸ್ ಟ್ಯಾಕಲ್ಗೆ ಬಲಿ ಆಗಿದೆ. ಸಕ್ಸಸ್ಫುಲ್ ಆದಂತ ಟ್ಯಾಕಲ್ ಆಗ್ತಾ ಇರುವಂತದಲ್ಲಿ ಬೆಳಗಿ ತಾಲೂಕಿನ 2 ಬಲಾಢ್ಯ ತಂಡಗಳ ನಡುವಿನ ರೋಚಕ ಹಣಾಹಣಿ ಪಂದ್ಯ. 5 ಡಿಫೆನ್ಸ್ ಮಧ್ಯದಲ್ಲಿ ಗಣೇಶ, ತೋಳಮಟ್ಟಿ ತಂಡದ ಸಪಾಟಿಯ ದಾಳಿಗಾರ, ಶರವೇಗದ ದಾಳಿಗಾರ. ಅದೇ ರೀತಿ ಮುಂದಿನ ವರ್ಷ ಅನ್ನ ಸಂತರ್ಪಣೆಗಾಗಿ ನಮ್ಮೂರಿನಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಉಮೇಶ್ ಪಾಟೀಲ್ ಸೊನ್ನ ಇವರು ಕೂಡ 10,000 ರೂಪಾಯಿನ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮಲ್ಲಪ್ಪಣ್ಣ ಹೂಗಾರ್ ಅವರಿಗೆ ರಮೇಶ ದಾಳಿ ಭಾಗದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಬ್ಲೂ ಆಟಗಾರ ಶಿವ, ಜರ್ಸಿ ನಂಬರ್ 6ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ದಾಳಿಗಾರ, ಆಲ್ರೌಂಡರ್ ಅಂತೇಳಿ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಶರವೇಗದ ದಾಳಿಗಾರ. ತೋಳಮಟ್ಟಿ ವರ್ಚಸ್ ಅರಕೇರಿ, ಇನ್ನು ಅರಕೇರಿ. ಅದೇ ರೀತಿ ಇನ್ನೋರ್ವ ಅತಿಥಿ ಮಹೋದಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಂಗಪ್ಪಣ್ಣ ಕೊಂಡ್ಕರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಶ್ರೀಯುತರು ಸತತ 3 ದಿನಗಳ ಕಾಲ ಅಡಿಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಕ್ರೀಡಾಪಟುಗಳಿಗೆ ಹಾಗೂ ಎಲ್ಲ ಕಮಿಟಿಯ ಸದಸ್ಯರುಗಳಿಗೆ ರುಚಿಕಟ್ಟಾಗಿ ಮತ್ತು ಅತ್ಯದ್ಭುತ ವ್ಯವಸ್ಥಿತವಾಗಿ ಅಡುಗೆಯನ್ನ ಮಾಡಿಸಿ ಅದರ ನಿಯಂತ್ರಣವನ್ನು ತೆಗೆದುಕೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡು ಸತತ 3 ದಿನಗಳವರೆಗೆ ಅದನ್ನು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆದ ಕಾರಣ ಅವರಿಗೆ ನಮ್ಮ ಕಮಿಟಿಯವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಇನ್ನೋರ್ವ ಅತಿಥಿ ಮಹೋದಯರಾಗಿರ್ತಕ್ಕಂತಹ ಶ್ರೀ ವೆಂಕಪ್ಪಣ್ಣ ಹಗರನ್ನವರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರನ್ನು ಕೂಡ ನಮ್ಮ ಸಂಘಟಕರು ಶಾಲು ಹೊದಿಸಿ ಹಾರ ಹಾಕೋದ್ರ ಮೂಲಕ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ಗ್ರಾಮದ ಪ್ರಮುಖ ಹಿರಿಯರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪಂಡಪ್ಪಣ್ಣ ಪೊಲೀಸಿ ಅವರು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪಂಡಪ್ಪಣ್ಣ ಪೊಲೀಸಿ ಅವರು ಸತತ 3 ದಿನಗಳವರೆಗೆ ತೆರೆ ಹಿಂದೆ ತಮ್ಮದೇ ಆಗಿರತಕ್ಕಂಥ ಅಡುಗೆ ಸೇವೆಯನ್ನ ಒದಗಿಸಿದ್ದಾರೆ. ಕ್ರೀಡಾಪಟುಗಳಿಗೆ ರುಚಿಕರವಾದಂತಹ ಅಡುಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಸತತ 3 ದಿನಗಳವರೆಗೆ ಅಂಕಣ 1ರಲ್ಲಿ ಈ ಸನ್ಮಾನ ಒಳಗ್ತಾಗ್ರಿ. ಪಂಡಪ್ಪಣ್ಣ ಪೊಲೀಸ್ ಅವರು ಶ್ರಮ ಭಾಳ ಐತ್ರಿ. ಅನ್ನ ಎಲ್ಲಿ ಐತಂದ್ರೆ ಸೊಳ್ಳದಾಗ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಇವ್ರು ಶ್ರಮ ಭಾಳ ಐತಿ. ಇವ್ರು ಏಟ್ ಹೇಳಿದ್ರು ಕಡಿಮೆ. ಅವ್ರು ನೋಡಿ ನಮ್ಮ ಅಶೋಕ್ ಅವ್ರು ವಿಚಾರ ಮಾಡಕ್ಕಲ್ಲ ಅಲ್ಲಿ ಬಂದವ್ರು ಮುಂದಟ ಅಲ್ಲ ನಮ್ಮ ಸರ್ಕಾರ ನೋಡಿ ಸರ್ಕಾರನ ಹೆಂಗೈತಿ. ಹೌದದ್ ನಾವು ಚಪ್ಪಾಳಿ ತಡ್ರಿ, ಎಲ್ಲರೂ ಚಪ್ಪಾಳಿ, ಪ್ರೇಕ್ಷಕರು ಎಲ್ಲರೂ ಚಪ್ಪಾಳಿ ತಡ್ರಿ. ಓಕೆ, ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ 1ರಲ್ಲಿ ಸೋಮಲಿಂಗೇಶ್ವರ ತೆಕ್ಕಿ ವಿರುದ್ಧ ಬಂಜಾರ ಬಾಯ್ಸ್ ಮಮ್ಮಿಗಟ್ಟಿ. 2 ತಂಡದ ಆಟಗಾರ ಆದಷ್ಟು ಬೇಗನೆ ತಾವು ಸಿದ್ಧತೆಗಳು. ಇದು ತಮಗೆ ಮೊದಲೇ ಕರೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಸೋಮಲಿಂಗೇಶ್ವರ ತೆಕ್ಕಿ ವಿರುದ್ಧ ಬಂಜಾರ ಬಾಯ್ಸ್ ಮಮ್ಮಿಗಟ್ಟಿ. ಅಂಕಣ 1ರಲ್ಲಿ 2 ತಂಡದ ಆಟಗಾರ ಆದಷ್ಟು ಬೇಗನೆ ಸಿದ್ಧತೆಗಳು. ಇದು ತಮಗೆ ಮೊದಲೇ ಕರೆ. ಓಕೆ ಸರ್. ಅದೇ ರೀತಿ ಇನ್ನೋರ್ವ ಅತಿಥಿ ಮಹೋದಯರಾಗಿರ್ತಕ್ಕಂಥ ಮಳೆಯಪ್ಪಣ್ಣ ಬೆನ್ನಿ ಅವರು ಎಲ್ಲ ಇದ್ರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಮಳೆಯಪ್ಪಣ್ಣ ಬೆನ್ನಿ. ಅಂಕಣ 2ರಲ್ಲಿ ಜಯಸಿದ್ಧ ಬ್ರದರ್ ಸೊನ್ನ ವಿರುದ್ಧ
ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುಂಡಪ್ಪ ಸಾವ್ಕಾರ ಅವರು ಸುಲ್ಗದವರು ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಸೋಮಲಿಂಗೇಶ್ವರ ತೆಗಿ ವಿರುದ್ಧ ಬಂಜಾರ ಬಾಯ್ಸ್ ಮಮ್ಮಿಗಟ್ಟಿ ಸಿದ್ಧತೆಯಲ್ಲಿದೆ. ಅದೇ ರೀತಿ ಇನ್ನೋರ್ವ ಅತಿಥಿ ಮಹೋದಯರಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ನಮ್ಮೂರಿನಲ್ಲಿ ಹಲವಾರು ವರ್ಷಗಳವರೆಗೆ ಶಿಕ್ಷಕ ವೃತ್ತಿಯನ್ನು ನೆರವೇರಿಸಿ ಇದೀಗ ತಾನೇ ಆಗಮಿಸಿದಂತಹ ಕಲಗುಡಿ ಗುರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಕಲಗುಡಿ ಗುರುಗಳು ಪ್ರಸ್ತುತ ಬಾಡಿಗೆ ಗ್ರಾಮದಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸತತ 19 ವರ್ಷಗಳವರೆಗೆ ಅವರು ನಮ್ಮ ಊರಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶಿಕ್ಷಣ ಸೇವೆಯನ್ನು ಸಲ್ಲಿಸಿ ಈಗ ಪ್ರಸ್ತುತ ಬಾಡಿಗೆ ಗ್ರಾಮದಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯವನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘಟಕರು ಶಾಲು ಹೊದಿಸಿ ಹಾರ ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕೆಂದು. ಅದೇ ರೀತಿ ಶ್ರೀ ಅಜೀಜ್ ಬಳುತಿ ಸಾಯಿ ಮೆಡಿಕಲ್ ಬೆಳಗ್ಗೆ ಇವರು ಕೂಡ ಎಲ್ಲಿದ್ರು ವೇದಿಕೆಗೆ ನಮ್ಮಲ್ಲಿ ವಿನಂತಿ. ಅದೇ ರೀತಿ ಶ್ರೀ ದಸ್ತಗೀರ್ ವಾಲೇಕರ್ ಅವರು ಸಕಿನಗಿರ್ಗಾಂವ್ ಇವರು ಕೂಡ ಎಲ್ಲಿದ್ರು ವೇದಿಕೆಗೆ ಬರಬೇಕು. ಅಜಿತ ಜರ್ಸಿ ನಂಬರ್ 33ರಲ್ಲಿ ಗುರುತಿಸಿಕೊಳ್ಳುವಂತ ದಾಳಿಗಾರ ಈಗಾಗಲೇ. ಅದೇ ರೀತಿ ನಮ್ಮ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ಶ್ರೀ ಪಡ್ಯಪ್ಪಣ್ಣ ಕಾಲಿಬಿಗೆ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಬೇಕೆಂದು ಈ ಕಡೆ 4 ಡಿಫೆನ್ಸ್ ಮಧ್ಯದಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಸಿದ್ದು ತವರಿನ ಹುಡುಗ ಈ ಟ್ಯಾಕಲ್ಗೆ ಹೊರ ಹೋಗ್ತಾ ಇದ್ರು, ಜಸ್ಟ್ ಅಲ್ಲಿ ಉಳ್ಕೊಂಡ್ರು. ಪಾಯಿಂಟ್ ಆಗ್ತಾ ಇರಬಾರ್ದಿಲ್ಲ. ನಾಯಕನು ಕೂಡ ಅಂಕ್ ಕಡ್ದವರ ಆಚೆ ಹೋಗ್ಬೇಕಾಗತ್ತಾ ಇಲ್ಲ. ಈಗಾಗಲೇ ಮನೋಜ್ ಈ ಕಡೆ ಜರ್ಸಿ ನಂಬರ್ 10 ಬಾಲ್ಬರ ಡಿಫೆನ್ಸ್ ಮಧ್ಯದಲ್ಲಿ ಕಾದು ನೋಡುವ ನಿರೀಕ್ಷೆಯಲ್ಲಿ ಕೇವಲ 2 ಅಂಕದ ಮುನ್ನಡೆಯಲ್ಲಿ ಗೋಳಮಟ್ಟಿಯ ತಂಡ ತೋಟಚ್ಚಿಗೆ ಪ್ರಯತ್ನ ಆದ್ರೆ ಇಲ್ಲ. ಬಂಜಾರ ಬಾಯ್ಸ್ ಮಮ್ಮಿಗಟ್ಟಿ ಸೋಮಲಿಂಗೇಶ್ವರ ತೆಗ್ಗಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಎರಡು ತಂಡಕ್ಕೆ ಇದು ಎರಡನೇ ಕರೆ. ಡುವಾಡಾಯ್ ದಾಳಿ ಇದೆ ಜಯಿಸಿದ ಮಲ್ಲಿಕಾರ್ಜುನ ತುಳುಮಟ್ಟಿ ತಂಡಕ್ಕೆ. ಅದೇ ರೀತಿ ಸ್ವರ್ಣ ಕಬಡ್ಡಿ ವೈಭವ 2025 ಅಂದರೆ ಮುಂದಿನ ವರ್ಷ ನಡೆಯುವಂತಹ ಕಬಡ್ಡಿ ಪಂದ್ಯಾವಳಿಗಳಿಗೆ ಪುರುಷರ ಪ್ರಥಮ ಬಹುಮಾನವನ್ನ 70,000 ರೂಪಾಯಿಯನ್ನ ಕೊಡಮಾಡಿದಂತಹ ಸನ್ಮಾನ್ಯ ಶ್ರೀ ಕಿರಣ್ ಗುರುನಾಥ್ ಪೋಲೇಶಿ ಅವರು ಯುವಕರು. ಇವರು ಮುಂದಿನ ವರ್ಷದ 70,000 ರೂಪಾಯಿಯನ್ನ ಮುಂದಿನ ವರ್ಷದ ಪ್ರಥಮ ಬಹುಮಾನವನ್ನ ಪುರುಷರ ವಿಭಾಗಕ್ಕೆ ಕೊಡಮಾಡಿದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನವನ್ನ 60,000 ರೂಪಾಯಿಯನ್ನ ಕೊಡಮಾಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ಕೊಡಮಾಡಿದಂತಹ ಸನ್ಮಾನ್ಯರು ಶ್ರೀ ಸುಭಾಷ್ ಮುತ್ತಪ್ಪ ಪೋಲೇಶಿ ಪ್ರಗತಿಪರ ರೈತರು. ಅರಕೆರೆ ತಂಡಕ್ಕೆ 60,000 ರೂಪಾಯಿ ಕೊಡಮಾಡಿದ್ದಾರೆ. ಅದೇ ರೀತಿ ತೃತೀಯ ಬಹುಮಾನ 50,000 ರೂಪಾಯಿ ಕೊಡುಗೆ ಶ್ರೀ ರುದ್ರಪ್ಪ ಮಾಲಿಂಗ್ಪುರ್ ನಿವೃತ್ತ ಶಿಕ್ಷಕರು ಬೆಳಿಗ್ಗೆ ಇವರು ತೃತೀಯ ಬಹುಮಾನ 50,000 ರೂಪಾಯಿ ಕೊಡಮಾಡಿದ್ದಾರೆ. ಅದೇ ರೀತಿ ಚತುರ್ಥ ಬಹುಮಾನ 40,000 ರೂಪಾಯಿ ಕೊಡಮಾಡಿದ್ದಾರೆ. ಕೊಟ್ಟವರು ಶ್ರೀ ಶ್ರೀಶೈಲ್ ಯಮನಪ್ಪ ಕೊಂಡಕಾರ್ ಪ್ರಗತಿಪರ ರೈತರು ಸಾಕಿನ್ ಸೊನ್ನ. ಅದೇ ರೀತಿ ಮುಳವಾಡ ಅವರಿಗೆ ಕೂಡ ನಮ್ಮ ಕಾರ್ಯಕರ್ತರು ಸರ್ ಒಂದು ನಿಮಿಷ. ಅಂಕನ 2ರಲ್ಲಿ ಮನೋಜ್ ಕುಮಾರ್ ಪಾಂಡೆ ಸೊನ್ನ ವಿರುದ್ಧ ಜಯಸಿದ್ಧ ಬರ್ದರ್ ಸೊನ್ನ. ಈ ಒಂದು ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ಶ್ರೀಸನ್ ಒನ್ಯಾಲ್ ಸರ್, ತೀರ್ಪುಗಾರಾಗಿ ರವಿ ಹೊಸಮನಿ ಸರ್ ಅಂಡ್ KR ಕಂಬಳಿ ಸರ್, ಸ್ಕೋರರ್ ಆಗಿ ತಾಂಬೂಳ ಸರ್, ಡಿವಾಡರ್ ಸ್ಕೋರರ್ ಆಗಿ ಹೇಮಂತ್ ತುಮರಮಟ್ಟಿ ಸರ್. ದಯವಿಟ್ಟು ತೀರ್ಪುಗಾರ ಅಂಕನ 2ಕ್ಕೆ ತೆರಳಿ ಪಂದ್ಯವನ್ನು ಪ್ರಾರಂಭಿಸಿ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಎರಡು ತಂಡದ ಆಟಗಾರರಿಗೆ ಇದು ಅಂತಿಮ ಕರೆ. ಆದಷ್ಟು ಬೇಗನೆ ತಾವು ಸಿದ್ಧತೆಗೊಳ್ಳಿ. ಸೋಮಲಿಂಗೇಶ್ವರ ತೆಗ್ಗೆ ವಿರುದ್ಧ ಬಂಜಾರ ಬಾಯ್ಸ್ ಮಮ್ಮಿಗಟ್ಟಿ.
ಸರ್ ಲೈನಪ್ ಸರ್ ಪರಿಚಯ ಅತಿಥಿಗಳ ಪರಿಚಯ ಕಾರ್ಯಕ್ರಮ ಮಾಡೋಣ. ಈ ಎರಡು ಸಣ್ಣ ತಂಡಗಳನ್ನ ಲೈನಪ್ ಮಾಡಿದ್ರು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಸಣ್ಣ ತಂಡದ ಜಯಸಿದ್ಧ ಕಬಡ್ಡಿ ತಂಡ ಮತ್ತು ಮನೋಜ್ ಕುಮಾರ್ ಪಾಂಡೆ ಕಬಡ್ಡಿ ತಂಡವನ್ನ ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಆ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನ ತಿಳಿಸಬೇಕೆಂದು ಎಲ್ಲ ಅತಿಥಿ ಮಹೋದರಲ್ಲಿ ವಿನಂತಿಸಿಕೊಳ್ತೇವೆ. ಈ ಪರಿಚಯ ಕಾರ್ಯಕ್ರಮವನ್ನ ನಿರ್ಣಾಯಕರು ಅತಿ ಬೇಗನೆ ಮುಗಿಸ್ಕೊಡ್ಬೇಕು. ಅತಿಥಿಗಳ ಮೂಲಕ ಆಟಗಾರರ ಪರಿಚಯ ಹಾಗೂ ಹಸ್ತಲಾಗಮನ ಕೂಡ ನಡೀತಾ ಇದೆ. ಶುಭಾಶಯವನ್ನು ಕೂಡ ಕೋರ್ತಾ ಇದ್ದಾರೆ. ಇದೀಗ ಫೋಟೋವನ್ನ ಕೂಡ ಕ್ಲಿಕ್ಕಿಸಿಕೊಳ್ಳುವಂತ ಈ ಒಂದು ಪಂದ್ಯ ಬಹಳಷ್ಟು ರೋಚಕವಾಗಿ ಸಾಗಿ ಬರಲಿಕ್ಕಿದೆ. ಒಂದಡಿಯಲ್ಲಿ ಅನುಭವಿ ಹಾಗೂ ಹಿರಿಯ ಆಟಗಾರ, ಇನ್ನೊಂದಡಿಯಲ್ಲಿ ಅನುಭವಿ ಹಾಗೂ ಬಿಸಿ ರಕ್ತದ ತರುಣರನ್ನ ತುಂಬಿಕೊಂಡಿರುವಂತ ನಮ್ಮೂರಿನ ಅತಿಥಿಯ ಎರಡು ತಂಡಗಳ ನಡುವೆ ಕುತೂಹಲಕಾರಿ ಪಂದ್ಯ. ನೋಡಿ ಲಕ್ಷ್ಮಣನ ನಗೆ ನೋಡಿ, ಎಷ್ಟು ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾರೆ ಫೋಟೋ ಹೊಡೆಯುವಾಗ ಅಂತ. ಒಂದು ನಿಮಿಷ. ಅದೇ ರೀತಿ ಪುರುಷ ವಿಭಾಗದ ಪ್ರಥಮ ಬಹುಮಾನವನ್ನು ಕೊಡು ಮಾಡಿದಂತಹ ಸನ್ಮಾನ್ಯ ಶ್ರೀ ಸ್ಟಾರ್ಟ್ ಮಾಡ್ರಿ. ರೆಡಿ, ಪಂದ್ಯದ ದಾಳಿ ಪ್ರಾರಂಭವಾಗಿದೆ. ನಿರ್ಣಾಯಕರ ವಿಸಿಲ್ ಬಂದಾಗಿದೆ. ವೀರ ಸಿಂಧು ಲಕ್ಷ್ಮಣ ಪ್ರಥಮ ದಾಳಿಯಲ್ಲಿ ಕಮಿಟಿಯ ತಂಡದ ಪರವಾಗಿ ಇದು ಸಂಖ್ಯೆ 2ರ ಆಟಗಾರ. ಇಲ್ಲಿ ನೋಡ್ರಿ ಮಾಜಿ ಆಟಗಾರ ಲಕ್ಷ್ಮಣ್ ಕೊಂಡಕಾರ ಅವ್ರ ಜಿಪ್ಪದ ಹೊರಗೋದು ಕಾಲು ಸಣ್ಣಗಾವು, ಇನ್ನು ಕೆಲಸ ಆಗೋದಿಲ್ಲ. ಮೊದಲಿಗಿಂತ ಬೆಳಗಿನಿಂದ ಎಲ್ಲ ಬಂದಕ್ಕಾವು. ಒಟ್ಟು ಹುಷಾರ ನಮ್ಮ ಗಂಗಪ್ಪ ನೀರು ಕೊಡ್ತಾರ ನೋಡ, ಭಾಳ ಕುಡಿಬೇಡ ತಿಳಂಗ. ಗಂಗಾಧರ ನೀವೊಂದು ಎರಡು ರಾಡಿ ಮಾಡ್ತು, ಅಶೋಕ್ ಕೊಡ್ತಾರ ಪರವಾಗಿ. ಲಕ್ಷ್ಮಣನ ಆಲೇಕೆ ಮುಂದಿನ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ. ಇನ್ನೇನು ಕೆಲವು ಪಂದ್ಯಗಳು ಮಾತ್ರ ಬಾಕಿ. ನೋಡ್ರಿ ಗಂಗಪ್ಪ ಒತ್ತಾಯದ ಮೇರೆಗೆ ಕಮಿಟಿಯಿಂದ ರೈಡ್ ಹಾಕ್ಬೇಕಾಗ್ತದೆ. ದಯವಿಟ್ಟು ಒಂದು ರೈಡ್ ಹಾಕಿ ಬರ್ಬೇಕು ನೀ. ಈಗ ದಾಳಿಯಲ್ಲಿ PSP ಪಾಯಿಂಟ್ ಮನೋಜ್ ಕುಮಾರ್ ಪಾಂಡೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುಕ್ಷೇತ್ರ ಸ್ವರ್ಣಗ್ರ ವರ್ಗದವರು ಕೂಡ ಪ್ರಗತಿಪರ ರೈತರು. ಅವರು ಕೂಡ ಮುಂದಿನ ವರ್ಷ ಅನ್ನ ಸಂತರ್ಪಣೆಗಾಗಿ 2,500 ರೂಪಾಯಿಯನ್ನು ಕೊಡು ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಜುಟ್ಟ ರೈಡ್ ಮಾಡಿ ಒಂದು ಬೋನಸ್ ₹100 ಮುಂದಿನ ವರ್ಷ ಒಂದು ಪಾಯಿಂಟ್ 2 ಪಾಯಿಂಟ್ ಬೋನಸ್ ಮಾಡ್ಕೊಡ್ರಿ. ಜುಟ್ಟ ₹100 ಆಯ್ತು ನಿಮಗೆ. 15 ಸಮಬಲದ ಹತ್ತ ಸಾಗ್ತಾ ಇದೆ. ತೋಳಮಟ್ಟಿ 15, ಮತ್ತೆ ಒಂದು ಅಂಕ ತೋಳಮಟ್ಟಿ ತಂಡಕ್ಕೆ. 16-15 ಮಧ್ಯೆ ಪಂದ್ಯ ಒಂದು ರಣರೋಚಕ ಪಂದ್ಯ ಅಂತಾನೆ ಹೇಳ್ಬಹುದು. ಬೋನಸ್ ಮಾಡುವಂತ ಕಾರಣ ನೋಡೋಣ. ನಿರ್ಣಾಯಕರ ನಿರ್ಣಯ ಏನಂತ. ಈಗ ದಾಳಿಯಲ್ಲಿ ಈ ಕಡೆ ಸಿದ್ಲಿಗೂ 5-4 ಮಧ್ಯೆ ಪಂದ್ಯ. ಪ್ಯೂರ್ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ. ಡೈವರ್ಟ್ ಹೋದ ಲಕ್ಷ್ಮಣ ನೀರು ಕುಡಿಪ ಸರ್. ಲಕ್ಷ್ಮಣ ಜಂಪ್ ಹೊಡಿ ಒಂದ, ಮತ್ತೆ ಒಟ್ಟು ಜಂಪ್ ಹೊಡ್ಸಕತ್ತಿಪ್ಪ. ನೀವೊಂದು ಹೊಡಿ ಜಂಪ್. ರೆಡಿ 16-15 ಪಂದ್ಯ.
ಉತ್ತಮವಾದ ಹಿಡಿತ ಬರ್ತದೆ, ಕಾದು ನೋಡೋಣ ಇಲ್ಲಿ. ಉತ್ತಮವಾದ ಹಿಡಿತ, ಮತ್ತೆ ಒಂದು ಅಂಕ, ಮತ್ತೆ ಸಮಬಲ. ಎರಡು ತಂಡಗಳು ಅಷ್ಟೇ ಸಮಬಲವನ್ನು ಸಾಧಿಸ್ತಾ ಇದೆ. ಈಗ ದಾಳಿಯಲ್ಲಿ ಚಿರತೆ ವೇಗದ ದಾಳಿಗಾರ ದಾಳಿ ಮಾಡ್ತಾ ಇದ್ದಾರೆ, ಕಾದು ನೋಡೋಣ ಆ ಕಡೆ ಫಲಿತಾಂಶ ಏನಂತ. ಆ ಕಡೆ ಜಯಸಿದ್ಧ ಬ್ರದರ್ ಸಣ್ಣ ತಂಡಕ್ಕೆ ಜೂನಿಯರ್ ಗದ್ದಿಗೌಡರು ಸಾಹೇಬ್ರು ಕೋಚ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಗಂಗಪ್ಪ ಬೆಳಬಿ ಅವರಿಗೆ ಮತ್ತು ಲಕ್ಷ್ಮಣ ಕೊಡ್ಕರ್ ಅವರಿಗೆ ಸರಿಯಾಗಿ ಕೋಚ್ ಮಾಡ್ರಿ ಗದ್ದಿಗೌಡರು ಸಾಹೇಬ್ರ. ಕಿಕ್ ಮಾಡಿದ್ರೆ ಅವೆಲ್ಲ ಬಸ್ಸು ಕಿಕ್ ಇದು ಕೊಡಲ್ರಿ, ಪಾಯಿಂಟ್ ಕೊಡಲ್ರಿ ಅವ. ಬೆಳ್ಳಿ 90 ಬ್ಯಾಟ್. ಈಗ ದಾಳಿಯಲ್ಲಿ ತೋಲ್ಮಟ್ಟಿ ತಂಡದ ಸಪೋರ್ಟ್ ರೈಡರ್ ಅಂತ ಹೇಳ್ಬೋದು ಅವ್ರನ್ನ. ಕಾದು ನೋಡೋಣ ದಾಳಿಯ ಫಲಿತಾಂಶ ಏನಾಗುತ್ತೆ ಅಂತ. ಯಾವುದೇ ಅಂಕವಿಲ್ಲದೆ ಮರಳಿ ತನ್ನಗೂಡಿಗೆ ಅಂಕವನ್ನು ಪಡೆಯಿಲ್ಲವಾದರೆ ಅಂಕಣದಿಂದ ಹೊರನಡೆ, ಅಂಕಣದಿಂದ ಹೊರನಡೆಯಬೇಕಾಗುತ್ತದೆ ಅರಕೇರಿ ತಂಡದ ದಾಳಿಗಾರ. ಲಕ್ಷ್ಮಣ ನೋಡ್ತೀರ ಹಂಗ ಲಾಸ್ಟ್ 5 ಮಿನಿಟ್ಸ್ ಇಲ್ಲಿ ನಡೀತಕ್ಕಂಥ ಆಟ ಅರಕೇರಿ ಹಾಗೂ ತೋಳಮಟ್ಟಿ ತಂಡಕ್ಕೆ ಅಂತಿಮ 5 ನಿಮಿಷದ ಪಂದ್ಯ. ಮತ್ತೆ ಒಂದು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ತೋಳಮಟ್ಟಿ ತಂಡದ ಆಟಗಾರ. 18-16 ಮಧ್ಯ ಪಂದ್ಯ. MP ರಾವ್ ತೋಳಮಟ್ಟಿ. ಈ ಕಡೆ ಒಂದು ಬಹುಮಾನವನ್ನು ಘೋಷಣೆ ಮಾಡ್ತಾ ಇರೋದಿದೆ. ಈ ಒಂದು ನಗದು ಬಹುಮಾನ ಇದ್ರು ಇದು ಅವರ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸುಲಿಂಗ್ ಬಿಸ್ಲಾಣ್ ಅವರು, ಜರ್ಸಿ ನಂಬರ್ 45 ವೆಂಕಟೇಶ್ ಅವರ ಆತ್ಮೀಯ ಗೆಳೆಯರು ಸುಲಿಂಗ್ ಬಿಸ್ಲಾಣ್ ಒಂದು ಸೂಪರ್ ಆಡ್ ಮಾಡಿದ್ರು 201. ಅದೇ ರೀತಿ ಮುಂದಿನ ವರ್ಷ ನಡೆಯುವಂತಹ ಮಹಿಳೆಯರ ಕಬಡ್ಡಿ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳಿಗೆ ಟ್ರೋಫಿಯನ್ನ ಕೊಡಮಾಡುವವರು ಸನ್ಮಾನ್ಯ ಶ್ರೀ ಕೇಶವ್ ಮಡಿವಾಳಪ್ಪ ಮಡಿವಾಳರು ಶಿಕ್ಷಕರು. ಮುಂದಿನ ವರ್ಷ ನಡೆಯುವಂತಹ ಮಹಿಳೆಯರ ಟ್ರೋಫಿಯನ್ನ ನಾನು ಕೊಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ಕಮಿಟಿಯ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳು. ತೋಳಮಟ್ಟಿ ತಂಡದಲ್ಲಿ ರೈಟ್ ಕಾರ್ನರ್ ಆಗಿ ಕೊನೆ 4 ನಿಮಿಷದ ಆಟ. ಬೋತ್ ಟೀಮ್ ಕ್ಯಾಪ್ಟನ್ಸ್ ತೋಳಮಟ್ಟಿ ಅಂಡ್ ಅರಕೇರಿ. ಲಾಸ್ಟ್ 4 ಪ್ಲೇ ಓನ್ಲಿ. ಯಾವುದೇ ಅಂಕವಿಲ್ಲದೆ ಮರಳಿ ತಂಡಗಳಿಗೆ 19-16 ಮಧ್ಯ ಪಂದ್ಯ. ಅದೇ ರೀತಿ ಅಂಕಣ 2ರಲ್ಲಿ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಜಯಸಿದ್ಧ ಅನಿಲ್ ಕುಮಾರ್ ಪಾಂಡ್ಯ ಸೊನ್ನ ವಿರುದ್ಧ ಮಾರುತೇಶ್ವರ ಚಿಕ್ಕಲ್ಗುಂಡಿ. ತಾವು ಕೂಡ ಸಿದ್ಧತೆ ಇರಬೇಕು. ಗಂಗಾಧರ ಒಂದ್ ರೈಡ್ ಮಾಡ್ಬೇಕು ನೋಡ್ರಿ. ಗಂಗಪ್ಪ ಒಂದ್ ರೈಡ್ ಬನ್ನಿ. ಹತ್ತೊಂಬತ್ತು 16 ಮಧ್ಯ ಪಂದ್ಯ. ಕೇವಲ 3 ಅಂಕಗಳ ಮುನ್ನಡೆಯಲ್ಲಿ ಮಾಡು ಇಲ್ಲವೇ ಮಾಡಿ. ಈಗ ದಾರಿಯಲ್ಲಿ ಗಂಗಾಧರ ಥರ್ಡ್ ರೈಡ್ ಇದೆ. ಈ ಕಡೆನೂ ಥರ್ಡ್ ರೈಡ್. ಉತ್ತಮವಾದ ದಾಳಿ ಮಾಡುವ ಮೂಲಕ ಒಂದು ಅಂಕವನ್ನು ಗಿಟ್ಟಿಸಿಕೊಂಡಿದ್ದಾರೆ ಗಂಗಾಧರ ಅವರು. ಅರಕೇರಿ ತಂಡಕ್ಕೆ ಡುವಾಡಾಯ್. ಅರಕೇರಿ ತಂಡಕ್ಕೂ ಡುವಾಡಾಯ್. ಉತ್ತಮವಾದ ಹಿಡಿತ ತೋಳ್ಮಟ್ಟಿ ತಂಡದಿಂದ. ಮತ್ತೆ ಒಂದು ಅಂಕ ತೋಳ್ಮಟ್ಟಿ ತಂಡಕ್ಕೆ ಸೇರ್ಪಡೆಗೊಳ್ಳಲಿದೆ. ಜರ್ಸಿ ನಂಬರ್ 45 ಜೆಸಿ ಸಂಘದ ಪರವಾಗಿರುವಂತಹ ಆಟಗಾರ ವೆಂಕಟೇಶ್ ಅವರು ಒಂದು ಸೂಪರ್ ಆಗಿ ಮಾಡಿದ್ದಾರೆ. ಅವರ ಆತ್ಮೀಯ ಗೆಳೆಯ ಸುನಿಲ್ ಕೃಷ್ಣ ಅವರು 201 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ದಯವಿಟ್ಟು ಅವರ ಆತ್ಮೀಯ ಗೆಳೆಯರ ಒಂದು ಅದೇ ರೀತಿ ಮುಂದಿನ ವರ್ಷ ನಡೆಯುವಂತ ಕಬಡ್ಡಿ ಟೂರ್ನಮೆಂಟ್ಗಳಿಗೆ ವಿಶೇಷ ಬಾಧೆ ಮಾಡ್ಕೊಳಕತ್ತ ಹಿಂದಾಡಿ ಮಾಡ್ತಾರೆ ಸರ್. ಲಾಸ್ಟ್ 2 ಮಿನಿಟ್
ಅರಕೇರಿ ಹಾಗೂ ಮಲ್ಲಿಕಾರ್ಜುನ ತೋಳಮಟ್ಟಿ ಪಂದ್ಯಕ್ಕೆ ಕೊನೆ 2 ನಿಮಿಷದ ಪಂದ್ಯ. ಕಮಿಟಿ ರೂಮ್ ಕೀಲಿ ಯಾರ ಕಡೆ ಐತ್ ನೋಡ್ರಿ ಒಂದ್ ಸ್ವಲ್ಪ ತಂದ್ಕೊಡ್ರಿ. ಸೋಮಲಿಂಗೇಶ್ವರ ತೆಕ್ಕಿ ಬಂಜಾರ ಬಾಯ್ಸ್ ಮಮ್ಮಿಗತ್ತಿ ಆದಷ್ಟು ಬೇಗನೆ ಅಂಕಣವನ್ನು ಪ್ರವೇಶ ಮಾಡಬೇಕು. ದಯವಿಟ್ಟು ಮೈದಾನಕ್ಕೆ ಬರ್ರಿ 2 ತಂಡದ ಆಟಗಾರರು ಕಾರ್ಯಕರ್ತರು. ಕಮಿಟಿಯ ರೂಮಿನ ಕೀ ಯಾರ ತಗೈತಿ ಸ್ವಲ್ಪ ಹಾಗೆ ಅಂಕಣ 2ರಲ್ಲಿ 2ನೇ ಕ್ವಾರ್ಟರ್ ಪಂದ್ಯಕ್ಕಾಗಿ ಭಾರತೇಶ್ವರ ಚಿಕ್ಕಾಲಗುಂಡಿ ವಿರುದ್ಧ ಮನೋಜ್ ಕುಮಾರ್ ಪಾಂಡ್ಯ ಸೊನ್ನ ಈ ತಂಡದ ಆಟಗಾರರು ಮೈದಾನವನ್ನು ಪ್ರವೇಶ ಮಾಡಬೇಕು. ತಾವು ಕೂಡ ಸೊನ್ನ ತಂಡದಲ್ಲಿ ಬೆಳಬಿ ಗಂಗಪ್ಪ ಅವ್ರು 4 ಎಮ್ಮಿ ಕಟ್ಟಾರ, ಮೌಳಿ ಎಮ್ಮಿ ಕಟ್ಟಾರ. ಹಾಲು ಕುಡಿದು ಕಬಡ್ಡಿ ಕಂಡಿದ್ದಾರೆ ಅವರು. ಈಗ ತಾನೇ ದಾಳಿ ಮಾಡುವಂತ ಆಟಗಾರ ಭಾರತೀಯ ಸೇನೆಯಲ್ಲಿ ಯೋಧರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅಶೋಕನ ಗಡ್ಡಿ ಅವರು ಮಾಜಿ ಕಬಡ್ಡಿ ಆಟಗಾರರು. ಇವರು ಕೂಡ ಈಗ ಪ್ರಸ್ತುತ ದೇಶದ ಯೋಧರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕೊನೆಯ 1 ನಿಮಿಷದ ಆಟ. ಬೋಟ್ ಟೀಮ್ ಕ್ಯಾಪ್ಟನ್ಸ್ ಅರಕೇರಿ ಅಂಡ್ ತೋಳ್ಮಟ್ಟಿ ಉತ್ತಮ ದಾಳಿ ಬರ್ತಾ ಇದೆ. ಇಲ್ಲಿ ಕಾದು ನೋಡೋಣ ನಿರ್ಣಾಯಕರ ನಿರ್ಣಯ ಏನಂತ. ಅದೇ ರೀತಿ 1 ಅಂಕ 2 ಅಂಕ ಅರಕೇರಿ ತಂಡಕ್ಕೆ. 1 ನಿಮಿಷ. ಓಕೆ. ಅದೇ ರೀತಿ ವೇದಿಕೆ ಮೇಲೆ ಆಸನರಾಗಿರುವಂತಹ ಇನ್ನೋರ್ವ ಅತಿಥಿ ಮಹೋದಯರು ಶ್ರೀ ರಮೇಶ್ ನಾಯ್ಕರ್ ಅವರು. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಶ್ರೀತರು PKPS ನ ನೌಕರರು ಸಮೂಹದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ನಮ್ಮ ಕಮಿಟಿಯವರು ಶಾಲು ಹೊತ್ತಿಸಿ ಹಾರ ಹಾಕಿ ಸಣ್ಣ ಕಾಣಿಕೆಯನ್ನು ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ನೇಹ ಬರಮಾಡಿಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಸರ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡ್ರಿ. 2 ಕೋಟ್ ಖಾಲಿ ಅದಾವ.